ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ದೇವತೆಗಳು ಗರ್ಭದಲ್ಲಿದ್ದಂತಹ ಶ್ರೀಕೃಷ್ಣನಿಗೆ ಮಾಡಿದ ಪ್ರಾರ್ಥನೆಯ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ದೇವತೆಗಳು ಈ ರೀತಿಯಾಗಿ ಪ್ರಾರ್ಥಿಸಿದರು: ಭಗವಂತನೇ, ನಿನಗೆ ಹುಟ್ಟಿಲ್ಲ, ಆದುದರಿಂದ ನಿನ್ನ ಆನಂದದಾಯಕ ಲೀಲೆಗಳಲ್ಲದೆ ನಿನ್ನ ಅವತಾರಕ್ಕೆ ಬೇರೆ ಯಾವ ಕಾರಣವನ್ನೂ ನಾವು ಕಾಣೆವು. ಭಗವದ್ಗೀತೆಯಲ್ಲಿ ಭಗವಂತನ ಅವತಾರಕ್ಕೆ ಕಾರಣವನ್ನು ಕೊಟ್ಟಿದ್ದರೂ ವಾಸ್ತವವಾಗಿ ಅವನು ಭಕ್ತರಲ್ಲದವರನ್ನು ಶಿಕ್ಷಿಸಲು ಬರುವುದಿಲ್ಲ. ಭಕ್ತರನ್ನು ಕಾಣುವ ಸಂತೋಷಕ್ಕಾಗಿ ಇಳಿದು ಬರುತ್ತಾನೆ. ಭಕ್ತರಲ್ಲದವರನ್ನು ಭೌತಿಕ ಪ್ರಕೃತಿಯಿಂದಲೇ ಸೋಲಿಸಬಹುದು. ಭೌತಿಕ ಪ್ರಕೃತಿಯ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ತಂತಾನೇ ನಡೆದುಕೊಂಡು ಹೋಗುತ್ತವೆ. ನಿನ್ನ ಪಾವನ ನಾಮವು ನಿನ್ನ ವ್ಯಕ್ತಿತ್ವವು ಬೇರೆ ಬೇರೆ ಅಲ್ಲವಾದ್ದರಿಂದ ನಿನ್ನ ಪಾವನ ನಾಮದಲ್ಲಿ ಆಶ್ರಯ ಪಡೆಯುವುದರಿಂದಲೇ ಭಕ್ತರಿಗೆ ಸಾಕಷ್ಟು ರಕ್ಷಣೆಯು ದೊರಕುತ್ತದೆ. ದೇವೋತ್ತಮ ಪರಮಪುರುಷನು ಇಳಿದು ಬಂದಾಗ ವಾಸ್ತವವಾಗಿ ಭಕ್ತರ ರಕ್ಷಣೆ ಮತ್ತು ಭಕ್ತರಲ್ಲದವರ ನಾಶ ಅವನ ಕಾರ್ಯವಲ್ಲ. ಇದೆಲ್ಲ ಅವನ ದಿವ್ಯ ಆನಂದಕ್ಕಾಗಿ. ಅವನು ಅವತರಿಸಲು ಬೇರೆ ಯಾವ ಕಾರಣವೂ ಇರಲು ಸಾಧ್ಯವಿಲ್ಲ. ದೇವತೆಗಳು ತಮ್ಮ ಪ್ರಾರ್ಥನೆಯನ್ನು ಮುಂದುವರಿಸಿದರು: ಪ್ರಿಯ ಪ್ರಭುವೇ, ನೀನು ಯದುಕುಲ ತಿಲಕನಾಗಿ ಅವತರಿಸುತ್ತಿದ್ದೀಯೆ. ನಿನ್ನ ಚರಣ ಕಮಲಗಳಲ್ಲಿ ಗೌರವಪೂರ್ವಕವೂ ವಿನೀತವೂ ಆದ ವಿಧೇಯತೆಯನ್ನು ಅರ್ಪಿಸುತ್ತೇವೆ. ನೀನು ಮತ್ಸ್ಯಾವತಾರಿಯಾಗಿ, ಹಯಗ್ರೀವ ಅವತಾರಿಯಾಗಿ, ಕೂರ್ಮಾವತಾರಿಯಾಗಿ, ಹಂಸಾವತಾರಿಯಾಗಿ, ಪ್ರಭು ಶ್ರೀರಾಮಚಂದ್ರನಾಗಿ, ಪರಶುರಾಮನಾಗಿ ಇನ್ನೂ ಹಲವಾರು ಅವತಾರಗಳಲ್ಲಿ ಕಾಣಿಸಿಕೊಂಡಿದ್ದೀಯೆ. ಭಕ್ತರ ರಕ್ಷಣೆಗಾಗಿಯೇ ನೀನು ಅವತರಿಸಿರುವೆ. ಈಗಿನ ದೇವೋತ್ತಮ ಪರಮಪುರುಷನ ಪರಿಪೂರ್ಣ ರೂಪವಾಗಿ ನಮಗೆ 3 ಲೋಕಗಳಲ್ಲಿಯೂ ಇಂತಹುದೇ ರಕ್ಷಣೆಯನ್ನು ಒದಗಿಸಿ ನಮ್ಮ ಬದುಕು ಶಾಂತಿಯಿಂದ ನಡೆಸಲು ಇರುವ ಅಡ್ಡಿ ಆತಂಕಗಳನ್ನೆಲ್ಲ ನಿವಾರಿಸಬೇಕೆಂದು ನಾವು ಬೇಡುತ್ತೇವೆ. ಪ್ರಿಯ ಮಾತೆ ದೇವಕಿ ತನ್ನೆಲ್ಲ ಸಂಪೂರ್ಣ ವಿಸ್ತರಣೆಗಳನ್ನು ಒಡಗೂಡಿ ದೇವೋತ್ತಮ ಪರಮಪುರುಷನು ನಿನ್ನ ಗರ್ಭದಲ್ಲಿದ್ದಾನೆ. ಅವನು ನಮ್ಮ ಕಲ್ಯಾಣಕ್ಕಾಗಿ ಕಾಣಿಸಿಕೊಳ್ಳುತ್ತಿರುವ ದೇವೋತ್ತಮ ಪರಮಪುರುಷನು. ಆದುದರಿಂದ ನೀನು ಭೋಜರಾಜ್ಯದ ಅರಸನಾದ ನಿನ್ನ ಸೋದರನಿಗೆ ಹೆದರಬೇಕಾಗಿಲ್ಲ. ಮೂಲ ದೇವೋತ್ತಮ ಪರಮಪುರುಷನಾದ ನಿನ್ನ ಮಗನು ಭಕ್ತರಾದ ಯದುವಂಶದ ರಕ್ಷಣೆಗಾಗಿ ಕಾಣಿಸಿಕೊಳ್ಳುತ್ತಾನೆ. ಪ್ರಭುವು ಒಬ್ಬನೇ ಬರುತ್ತಿಲ್ಲ, ತನ್ನ ಮೊದಲ ವಿಸ್ತರಣೆಯಾದ ಪೂರ್ಣಾಂಶನಾದ ಬಲರಾಮನೊಡನೆ ಬರುತ್ತಿದ್ದಾನೆ. ದೇವಕಿಗೆ ತನ್ನ ಸೋದರ ಕಂಸನ ವಿಷಯದಲ್ಲಿ ತುಂಬಾ ಭಯ, ಏಕೆಂದರೆ ಅವನು ಆಗಲೇ ತನ್ನ ಅಷ್ಟೊಂದು ಮಕ್ಕಳನ್ನು ಕೊಂದಿದ್ದನು. ಕೃಷ್ಣನ ವಿಷಯವಾಗಿ ಅವಳಿಗೆ ಬಹು ಆತಂಕವಿತ್ತು. ಅವಳಿಗೆ ಸಮಾಧಾನಪಡಿಸಲು ಸಕಲ ದೇವತೆಗಳೂ ತಮ್ಮ ಪತ್ನಿಯರೊಡಗೂಡಿ ದೇವಕಿಗೆ ಧೈರ್ಯವನ್ನು ತುಂಬಿದರು. ಅವಳ ಗರ್ಭದಲ್ಲಿದ್ದಂತಹ ಶ್ರೀಕೃಷ್ಣನು ಭೂಭಾರವನ್ನು ಕಡಿಮೆ ಮಾಡಲು ಮಾತ್ರವಲ್ಲದೆ ವಿಶೇಷವಾಗಿ ಯದುಕುಲವನ್ನು ರಕ್ಷಿಸಲು ಬರುತ್ತಿದ್ದಾನೆ. ನಿಶ್ಚಯವಾಗಿ ದೇವಕಿ ಮತ್ತು ವಸುದೇವರನ್ನು ರಕ್ಷಿಸಲು ಬರುತ್ತಿದ್ದಾನೆ. ಭಗವದ್ಗೀತೆಯಲ್ಲಿ ಭಗವಂತನು ತನ್ನ ಅವತಾರ, ಜನನ ಮತ್ತು ಕಾರ್ಯಗಳೆಲ್ಲ ದಿವ್ಯವಾದವು, ಅವುಗಳನ್ನು ವಾಸ್ತವವಾಗಿ ಅರ್ಥ ಮಾಡಿಕೊಂಡವನು ಆಧ್ಯಾತ್ಮಿಕ ಜಗತ್ತಿಗೆ ಕೂಡಲೇ ಹೋಗಲು ಅರ್ಹನಾಗುತ್ತಾನೆ ಎಂದು ಹೇಳಿದ್ದಾನೆ. ಭಗವಂತನ ಅವತಾರ ಅಥವಾ ಜನನವು ಸಾಮಾನ್ಯ ಮನುಷ್ಯನ ಅವತಾರ ಅಥವಾ ಜನನದಂತಲ್ಲ. ಸಾಮಾನ್ಯ ಮನುಷ್ಯನು ತನ್ನ ಹಿಂದಿನ ಕರ್ಮಗಳಿಗೆ ಅನುಗುಣವಾಗಿ ಭೌತಿಕ ದೇಹವನ್ನು ಸ್ವೀಕರಿಸಲೇಬೇಕು. ಭಗವಂತನ ಅವತಾರವನ್ನು ಭಗವದ್ಗೀತೆಯು ಈ ರೀತಿಯಾಗಿ ವಿವರಿಸುತ್ತದೆ: ತನ್ನ ಇಚ್ಛೆಯಿಂದ ಮಾತ್ರ ಅವನು ಈ ಪ್ರಪಂಚದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಭಗವಂತನು ಕಾಣಿಸಿಕೊಳ್ಳಲು ಕಾಲವು ಪರಿಪಕ್ವವಾದಾಗ ನಕ್ಷತ್ರಪುಂಜಗಳು ಶುಭಕರವಾದವು. ರೋಹಿಣಿ ನಕ್ಷತ್ರದ ಪ್ರಭಾವವು ಶಕ್ತಿಶಾಲಿಯಾಯಿತು, ಏಕೆಂದರೆ ಈ ನಕ್ಷತ್ರವು ಬಹುಶುಭಕರವಾಗಿದೆ. ರೋಹಿಣಿಯು ನೇರವಾಗಿ ಬ್ರಹ್ಮನ ಮಾರ್ಗದರ್ಶನದಲ್ಲಿಯೇ ಇದೆ. ಜ್ಯೋತಿಷ್ಯದ ಗಣನೆಯ ಪ್ರಕಾರ ನಕ್ಷತ್ರಗಳು ಅಪೇಕ್ಷಣೀಯವಾದ ಸ್ಥಾನಗಳಲ್ಲೇ ಇರಬೇಕಲ್ಲದೆ ವಿವಿಧ ಗ್ರಹಮಂಡಲಗಳು ಬೇರೆ ಬೇರೆ ಸ್ಥಾನಗಳಲ್ಲಿ ಇರುವುದರಿಂದ ಮಂಗಳಕರವಾದ ಗಳಿಗೆಗಳು, ಮಂಗಳಕರವಲ್ಲದ ಗಳಿಗೆಗಳು ಇರುತ್ತವೆ. ಕೃಷ್ಣನ ಜನನದ ಹೊತ್ತಿನಲ್ಲಿ ಎಲ್ಲವೂ ಮಂಗಳಕರವಾಗಿರುವಂತೆ ಗ್ರಹಮಂಡಲಗಳು ತಂತಾನೇ ಹೊಂದಿಕೆಯಾದವು. ಆ ಹೊತ್ತಿನಲ್ಲಿ ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ಎಲ್ಲೆಡೆಯಲ್ಲಿ ಶಾಂತಿ ಸಮೃದ್ಧಿಗಳ ವಾತಾವರಣವಿತ್ತು. ಆಕಾಶದಲ್ಲಿ ಮಂಗಳಕರ ನಕ್ಷತ್ರಗಳು ಕಾಣಿಸಿಕೊಂಡವು. ಎಲ್ಲ ನಗರಗಳಲ್ಲಿ, ಹಳ್ಳಿಗಳಲ್ಲಿ, ಹುಲ್ಲು ಮೈದಾನಗಳ ಮೇಲುಗಡೆ ಮತ್ತು ಜನರ ಮನಸ್ಸುಗಳಲ್ಲಿ ಭಾಗ್ಯದ ಸೂಚನೆಗಳು ಕಾಣಿಸಿಕೊಂಡವು. ನದಿಗಳ ನೀರು ತುಂಬಿ ಹರಿಯುತ್ತಿದ್ದವು. ಕೆರೆಗಳು ತಾವರೆಗಳಿಂದ ಕಂಗೊಳಿಸುತ್ತಿದ್ದವು. ಕಾಡುಗಳು ಮನೋಹರ ಪಕ್ಷಿಗಳು ಮತ್ತು ನವಿಲುಗಳಿಂದ ತುಂಬಿ ಹೋಗಿದ್ದವು. ಕಾಡುಗಳಲ್ಲಿ ಪಕ್ಷಿಗಳು ಮಧುರವಾಗಿ ಹಾಡತೊಡಗಿದವು. ನವಿಲುಗಳು ಜೋಡಿ ಜೋಡಿಯಾಗಿ ನರ್ತನ ಮಾಡಲು ಆರಂಭಿಸಿದವು. ಗಾಳಿಯು ಹಿತಕರವಾಗಿ ಬೀಸುತ್ತಿತ್ತು. ವಿವಿಧ ಪುಷ್ಪಗಳ ಸುಗಂಧವನ್ನು ಕೊಂಡೊಯ್ಯುತ್ತಿತ್ತು. ದೇಹದ ಸ್ಪರ್ಶವು ಆನಂದಕರವಾಗಿತ್ತು. ಯಜ್ಞಗಳನ್ನು ಮಾಡುತ್ತಿದ್ದವರಿಗೆ
ಹವಿಸ್ಸುಗಳ ಅರ್ಪಣೆಗೆ ಮನೆಗಳು ಸಂತೋಷಕರವಾಗಿ ಕಂಡವು. ರಾಕ್ಷಸ ರಾಜನ ಹಾವಳಿಯಿಂದಾಗಿ ಬ್ರಾಹ್ಮಣರ ಮನೆಗಳಲ್ಲಿ ಯಜ್ಞಯಾಗಾದಿಗಳು ನಿಂತೇ ಹೋಗಿದ್ದವು. ಆದರೆ ಈಗ ಶಾಂತಿಯಲ್ಲಿ ಅಗ್ನಿಯನ್ನು ಹೊತ್ತಿಸುವುದು ಸಾಧ್ಯವಾಯಿತು. ಯಜ್ಞಯಾಗಾದಿಗಳನ್ನು ಮಾಡಬಾರದೆಂಬ ಕಟ್ಟಳೆಯಿಂದಾಗಿ ಬ್ರಾಹ್ಮಣರ ಮನಸ್ಸು, ಬುದ್ಧಿಶಕ್ತಿ ಮತ್ತು ಚಟುವಟಿಕೆಗಳು ಎಲ್ಲದರಲ್ಲೂ ಯಾತನೆ ಇರುತ್ತಿತ್ತು. ಶ್ರೀಕೃಷ್ಣನ ಜನನದ ಕಾಲವು ಸಮೀಪವಾದಂತೆ ದೇವೋತ್ತಮ ಪರಮಪುರುಷನು ಅವತರಿಸಲಿದ್ದಾನೆ ಎಂದು ಗಗನದಲ್ಲಿ ಘೋಷಿಸುವ ದಿವ್ಯ ಧ್ವನಿಗಳ ಕಂಪನವನ್ನು ಕೇಳಿ ಅವರ ಮನಸ್ಸುಗಳು ಹರ್ಷದಿಂದ ತುಂಬಿಹೋದವು. ಗಂಧರ್ವ ಮತ್ತು ಕಿನ್ನರ ಲೋಕಗಳ ನಿವಾಸಿಗಳು ಸಂತೋಷದಿಂದ ಹಾಡಲು ಪ್ರಾರಂಭಿಸಿದರು. ಸಿದ್ಧಲೋಕ ಮತ್ತು ಚಾರಣಗ್ರಹಗಳ ನಿವಾಸಿಗಳು ದೇವೋತ್ತಮ ಪರಮಪುರುಷನ ಸೇವೆಯಲ್ಲಿ ಸ್ತೋತ್ರಗಳನ್ನು ಹಾಡಲು ಪ್ರಾರಂಭಿಸಿದರು. ಸ್ವರ್ಗಲೋಕಗಳಲ್ಲಿ ದೇವತೆಗಳು ಅವರ ಪತ್ನಿಯರು ಅಪ್ಸರೆಯರೊಂದಿಗೆ ನರ್ತನ ಮಾಡಲು ಆರಂಭಿಸಿದರು. ಮಹರ್ಷಿಗಳು ದೇವತೆಗಳು ಆನಂದದಿಂದ ಪುಷ್ಪವೃಷ್ಟಿ ಮಾಡಿದರು. ಸಮುದ್ರಗಳಲ್ಲಿ ಸೌಮ್ಯವಾದ ಅಲೆಗಳ ಮೃದು ಶಬ್ದಗಳು ಕೇಳಿಬಂದವು. ಸಮುದ್ರದ ಮೇಲೆ ಗುಡುಗಿನ ಶಬ್ದವೂ ಹಿತವಾಗಿತ್ತು. ಇಂತಹ ಸನ್ನಿವೇಶದಲ್ಲಿ ಎಲ್ಲ ಜೀವಿಗಳ ಹೃದಯಗಳಲ್ಲಿ ರಾರಾಜಿಸುವ ದೇವೋತ್ತಮ ಪರಮಪುರುಷನಾದ ವಿಷ್ಣುವು ರಾತ್ರಿಯ ಕತ್ತಲಿನಲ್ಲಿ ದೇವಕಿಗೆ ಕಾಣಿಸಿಕೊಂಡನು. ಅವಳು ದೇವತೆಯಂತೆ ಕಂಗೊಳಿಸುತ್ತಿದ್ದಳು. ಶ್ರೀವಿಷ್ಣುವು ಆಗ ಗೋಚರನಾದದ್ದನ್ನು ಪೂರ್ವ ದಿಕ್ಕಿನ ಆಕಾಶದಲ್ಲಿ ಪೂರ್ಣಚಂದ್ರನು ಉದಯಿಸುವುದಕ್ಕೆ ಹೋಲಿಸಬಹುದಾಗಿತ್ತು. ಶ್ರೀಕೃಷ್ಣನು ಕೃಷ್ಣ ಪಕ್ಷದ ಅಷ್ಟಮಿಯ ದಿನ ಜನಿಸುವ ಹೀಗಿದೆ. ಕೃಷ್ಣನು ಚಂದ್ರವಂಶದಲ್ಲಿ ಜನಿಸಿದವನು. ಆದುದರಿಂದ ಆ ರಾತ್ರಿ ಚಂದ್ರನು ಪೂರ್ಣವಾಗಿಲ್ಲದಿದ್ದರೂ ಚಂದ್ರನೇ ಮೂಲಪುರುಷನಾದ್ದರಿಂದ ಅವನು ಅತ್ಯಾನಂದದ ಸ್ಥಿತಿಯಲ್ಲಿದ್ದನು. ಆದುದರಿಂದ ಅವನು ಪೂರ್ಣಚಂದ್ರನಂತೆ ಬೆಳಗುವುದು ಸಾಧ್ಯವಾಯಿತು. ಖಮಾನಿಕ್ಯ ಎನ್ನುವ ಜ್ಯೋತಿಷ್ಶಾಸ್ತ್ರದ ಗ್ರಂಥದಲ್ಲಿ ಶ್ರೀಕೃಷ್ಣನು ಅವತರಿಸಿದ ಸಮಯದಲ್ಲಿ ಗ್ರಹಗಳ ಸ್ಥಾನಗಳನ್ನು ಬಹು ಚೆನ್ನಾಗಿ ವಿವರಿಸಿದೆ. ಇಂತಹ ಸಮಯದಲ್ಲಿ ಜನಿಸಿದ ಮಗು ಪರಬ್ರಹ್ಮನೇ ಪರಿಪೂರ್ಣ ಸತ್ಯವೇ ಎಂದು ದೃಢವಾಗುತ್ತದೆ. ಜನಿಸಿದ ಬೆರಗುಗೊಳಿಸುವ ಮಗುವನ್ನು ವಸುದೇವನು ನೋಡಿದ. ಶ್ರೀಕೃಷ್ಣನು 4 ಕೈಗಳನ್ನು ಹೊಂದಿದ್ದನು. ಶಂಖ, ಚಕ್ರ, ಗದಾ, ಪದ್ಮಧಾರಿಯಾಗಿದ್ದನು. ಶ್ರೀವತ್ಸದಿಂದ ಶೋಭಿತನಾಗಿದ್ದನು. ಕೌಸ್ತುಭರತ್ನದ ಜಗಮಗಿಸುವ ಮಾಲೆ, ಪೀತಾಂಬರಧಾರಿ, ಕಾರ್ಮೋಡದಂತೆ ಉಜ್ವಲನಾಗಿ ಬೆಳಗುತ್ತಿದ್ದನು. ಮಗುವಿನ ಅಸಾಧಾರಣ ಲಕ್ಷಣಗಳನ್ನು ಕಂಡು ವಸುದೇವನಿಗೆ ಆಶ್ಚರ್ಯವಾಯಿತು. ಆಗ ತಾನೇ ಹುಟ್ಟುವ ಮಗುವು ಹೀಗೆ ಅಲಂಕೃತನಾಗಿರುವುದು ಹೇಗೆ? ಭಗವಂತನು ಅವತರಿಸಿರುವನೆಂದು ವಸುದೇವನಿಗೆ ಅರ್ಥವಾಯಿತು. ತಡೆಯಲಾಗದ ಹರ್ಷ ಉಕ್ಕಿತು. ತಾನು ಭೌತಿಕ ಪ್ರಕೃತಿಯಿಂದ ಬದ್ಧನಾದ ಸಾಮಾನ್ಯ ಮನುಷ್ಯ, ಕಂಸನ ಸೆರೆಮನೆಯಲ್ಲಿ ಇರುವವನು. ತನ್ನ ಮನೆಯಲ್ಲಿ ಸರ್ವಾಂತರ್ಯಾಮಿ ಪರಮಪುರುಷನು ತನ್ನ ದಿವ್ಯಮಂಗಳ ರೂಪದಲ್ಲಿ ಮಗುವಾಗಿ ಅವತರಿಸಿದ್ದಾನೆ ಎಂದು ವಸುದೇವನಿಗೆ ಆಶ್ಚರ್ಯವಾಯಿತು. 4 ಕೈಗಳಿದ್ದು ಆಭರಣಗಳಿಂದ ಅಲಂಕೃತವಾಗಿ ಸೊಗಸಾದ ಬಟ್ಟೆಯುಟ್ಟ ದೇವೋತ್ತಮ ಪರಮಪುರುಷನ ಸಕಲ ಲಕ್ಷಣಗಳಿಂದಲೂ ಒಡಗೂಡಿ ಭೂಲೋಕದ ಯಾವ ಮಗುವೂ ಹುಟ್ಟಲು ಸಾಧ್ಯವಿಲ್ಲ. ಮತ್ತೆ ಮತ್ತೆ ವಸುದೇವನು ಮಗುವನ್ನು ನೋಡಿದನು. ಈ ಮಂಗಳ ಸಮಯವನ್ನು ಸಂತೋಷದಿಂದ ಆಚರಿಸುವುದು ಹೇಗೆ ಎಂದು ಯೋಚಿಸಿದನು. ಅವನೆಂದುಕೊಂಡ, ಸಾಮಾನ್ಯವಾಗಿ ಮಗು ಹುಟ್ಟಿದಾಗ ಸಂಭ್ರಮದಿಂದ ಜನ ಅದನ್ನು ಆಚರಿಸುತ್ತಾರೆ. ನಾನು ಸೆರೆಯಾಳಾಗಿದ್ದರೂ ದೇವೋತ್ತಮ ಪರಮಪುರುಷನು ನನ್ನ ಮನೆಯಲ್ಲಿ ಜನಿಸಿದ್ದಾನೆ. ಈ ಮಂಗಳ ಘಟನೆಯನ್ನು ಎಷ್ಟು ಕೋಟಿ ಕೋಟಿ ಬಾರಿ ಆಚರಿಸಲು ನಾನು ಸಿದ್ಧನಾಗಬೇಕು? ವಸುದೇವನಿಗೆ ಆನಕದುಂದುಭಿ ಎಂದೂ ಹೆಸರು. ಅವನು ನವಜಾತ ಶಿಶುವನ್ನು ನೋಡುತ್ತಿದ್ದಾಗ ಬಹಳ ಸಂತೋಷವಾಯಿತು. ಅವನಿಗೆ ಬ್ರಾಹ್ಮಣರಿಗೆ ಲಕ್ಷಾಂತರ ಗೋವುಗಳನ್ನು ದಾನ ಮಾಡಬೇಕು ಎನ್ನಿಸಿತು. ವೈದಿಕ ಪದ್ಧತಿಯಂತೆ ಕ್ಷತ್ರಿಯ ರಾಜನ ಅರಮನೆಯಲ್ಲಿ ಶುಭ ಕಾರ್ಯಗಳು ನಡೆದಾಗಲೆಲ್ಲ ಅನೇಕ ಬಗೆಯ ದಾನಗಳನ್ನು ಮಾಡುತ್ತಾರೆ. ಬಂಗಾರದ ಆಭರಣಗಳಿಂದ ಅಲಂಕೃತವಾದ ಗೋವುಗಳನ್ನು ಬ್ರಾಹ್ಮಣರಿಗೂ ಋಷಿಗಳಿಗೂ ಕೊಡುತ್ತಾರೆ. ವಸುದೇವನು ಶ್ರೀಕೃಷ್ಣನ ಅವತಾರದ ಉತ್ಸವವನ್ನು ಮಾಡಲು ದಾನ ಸಮಾರಂಭವನ್ನು ನಡೆಸಬೇಕೆಂದು ಬಯಸಿದ. ಆದರೆ ಕಂಸನ ಸೆರೆಮನೆಯಲ್ಲಿ ಬಂಧಿತನಾದ್ದರಿಂದ ಇದು ಸಾಧ್ಯವಾಗಲಿಲ್ಲ. ಅದರ ಬದಲು ತನ್ನ ಮನಸ್ಸಿನಲ್ಲಿಯೇ ಬ್ರಾಹ್ಮಣರಿಗೆ ಸಾವಿರಾರು ಗೋವುಗಳನ್ನು ದಾನ ಮಾಡಿದನು. ಆಗ ತಾನೇ ಜನಿಸಿದ ಮಗುವು ದೇವೋತ್ತಮ ಪರಮಪುರುಷನೇ ಎಂದು ವಸುದೇವನಿಗೆ ಖಚಿತವಾದಾಗ ಕೈಮುಗಿದು ಪ್ರಣಾಮ ಮಾಡಿ ಸ್ತೋತ್ರ ಮಾಡಲು ಪ್ರಾರಂಭಿಸಿದನು. ಆ ಸಮಯದಲ್ಲಿ ವಸುದೇವನು ಯೋಗಾವಸ್ಥೆಯಲ್ಲಿದ್ದನು. ಕಂಸನ ಭಯವು ಎಳ್ಳಷ್ಟೂ ಇರಲಿಲ್ಲ. ಕೊಠಡಿಯಲ್ಲಿ ಆಗತಾನೆ ಹುಟ್ಟಿದ ಮಗುವು ಪ್ರಭೆಯನ್ನು ಸೂಸುತ್ತಿತ್ತು. ವಸುದೇವನು ಭಗವಂತನನ್ನು ಸ್ತುತಿಸಲು ಪ್ರಾರಂಭಿಸಿದನು. ಭಗವಂತನೇ, ನೀನು ಯಾರೆಂದು ನಾನು ಅರಿಯಬಲ್ಲೆ. ನೀನು ದೇವೋತ್ತಮ ಪರಮಪುರುಷನು, ಎಲ್ಲ ಜೀವಿಗಳಿಗೆ ಪರಮಾತ್ಮನು, ಪರಿಶುದ್ಧ ಸತ್ಯನು. ನಾವು ನೇರವಾಗಿ ಕಾಣುವ ನಿನ್ನ ಶಾಶ್ವತ ರೂಪದಲ್ಲಿ ಕಾಣಿಸಿಕೊಂಡಿದ್ದೀಯೆ. ನಾನು ಕಂಸನಿಗೆ ಭಯಪಡುವುದರಿಂದ
ಆ ಭಯದಿಂದ ನನ್ನನ್ನು ಕಾಪಾಡಲು ನೀನು ಬಂದಿದ್ದೀಯೆ. ಇದನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ನೀನು ಭೌತಿಕ ಜಗತ್ತಿಗೆ ಸೇರಿದವನಲ್ಲ. ಭೌತಿಕ ಪ್ರಕೃತಿಯನ್ನು ಕಡೆಗಣ್ಣಿನಿಂದ ನೋಡಿದ ಮಾತ್ರದಿಂದಲೇ ಬ್ರಹ್ಮಾಂಡವನ್ನು ಸೃಷ್ಟಿಸಬಲ್ಲವನು ನೀನು. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ಕುರಿತಾಗಿ ವಸುದೇವನು ಮಾಡಿದ ಪ್ರಾರ್ಥನೆಯ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.